300K celebration, guys. Thank you. Wow. What is up, fam? Hi, so welcome back to my new vlog, guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೆ ನನ್ನ ಕಾರಲ್ಲಿ. ಈಗ ನಾನು ಹೋಗ್ತಿರೋದು ಹಾಸ್ಪಿಟ್ಲಿಗೆ. ಯಾಕೆ ಅಂದರೆ ನಂದು ಶೋಲ್ಡರ್ದು ಮಸಾಜ್ ಮಾಡ್ತಾ ಇದ್ದಾರೆ. ಅಂದರೆ ಮಸಾಜ್ ಅಂದರೆ ಒಂದು ಥೆರಪಿ ನಡೀತಾ ಇದೆ. ಸೊ ನಂದು ಶೋಲ್ಡರ್ ಕ್ರಾಮ್ ಥರನೂ ಆಗಿತ್ತು. 100 ಪುಷಪ್ ಮಾಡ್ತಿದ್ದಿಲ್ಲ, ಅದರಿಂದ ಆಯಿತು ಅನ್ನೋ ಗೊತ್ತಿಲ್ಲ. ಮುಂಚೆನೂ ಇತ್ತ ನೋವು, ಬಟ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೆ ನಾನು 100 ಪುಷಪ್ನ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಮೆಸೇಜ್ ಆಗ್ತೀರಿ ಯಾಕೆ ಮಾಡ್ತಿಲ್ಲ ಅಂತ ಇದೇ ರೀಸನ್ಗೆ. ಸೊ ಈಗ ನಾನು ಇಲ್ಲಿ ಹೋಗಿ ನೆನ್ನೆ ಶೋಲ್ಡರ್ ವರ್ಕೌಟ್ ಮಾಡಿಲ್ಲ, ಲೆಗ್ ವರ್ಕೌಟ್ ಮಾಡಿದೆ. ಯಾಕೆ ಅಂದರೆ ಅಪ್ಪರ್ ಬಾಡಿ ಮಾಡಬೇಡಿ ಒಂದು 3 ದಿನ ಅಂತ ಹೇಳಿದ್ದಾರೆ. ಇವತ್ತು ಹೋದ ಜಿಮ್ಗೆ ಕಾರ್ಡಿಯೋ ಮಾಡಬೇಕು. ಸೊ ಹೋಗಿ ಥೆರಪಿ ಮುಗಿಸ್ಕೊಂಡು ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ಫುಲ್ ಏನೋ ಪ್ಲಾನ್ ಮಾಡಿದ್ದಾರೆ. ನಮ್ಮ ಅಕ್ಕ, ನನ್ನ ತಮ್ಮ ಸೇರಿ ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಸೇರಿ ನನ್ನ 300ಗೆ ನನ್ನ ಪ್ರಕಾರ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಅವರು, ಬಟ್ ಎಲ್ಲೋ ಒಂದು ಜಾಗಕ್ಕೆ ಬರಬೇಕು ನೀನು ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಥೆರಪಿ ಮುಗಿಸ್ಕೊಂಡು ಬರ್ತೀನಿ, ನಂದು ಫಿಸಿಯೋಥೆರಪಿ, ಆಮೇಲೆ ಸಿಗ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ ಅವ್ರಿಗೆಲ್ಲ. ಬನ್ನಿ ಈಗ ನಾನು ಫಿಸಿಯೋಥೆರಪಿ ಮುಗಿಸ್ಕೊಂಡು ಹೋಗೋಣ. ದಿಸ್ ಇಸ್ ಮೈ ನ್ಯೂ ಔಟ್ಫಿಟ್. ಹೌ ಇಸ್ ಇಟ್? ಕಮೆಂಟ್ ಹಾಕಿ ಗೈಸ್. ಹಾಸ್ಪಿಟ್ಲಿಗೆ ಬಂದು ನನ್ನ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ ನನಗೋಸ್ಕರ. ಸೊ ಆದಷ್ಟು ಬೇಗ ಹೋಗ್ಬೇಕು, ಇಲ್ಲಿಂದ 12 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ, ಏನು ಮಾಡಿದ್ದಾರೆ ಸರ್ಪ್ರೈಸ್ ಪ್ಲಾನ್ ನೋಡೋಣ ಬನ್ನಿ ಗೈಸ್. ಸೊ ಫ್ಯೂಲ್ ಇರಲಿಲ್ಲ ಗಾಡೀಲಿ, ಫ್ಯೂಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ನೋಡಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು. ಎಲ್ಲ ಕಾಯ್ತಿದ್ದಾರೆ ನನಗೆ ಅಂತ ಫೋನ್ ಮಾಡಿ ಬೇಗ ಬಾ ಅಂತಿದ್ದಾರೆ. ಗಾಡಿ ನಿಂತೋದ್ರೆ ಭಯ ಆಗ್ಬಿಡ್ತು ಎಲ್ಲಾದರೂ ಅಂತ. ದೊಡ್ಡ ಗಾಡಿ ಬೇರೆ ತಳ್ಳಕ್ಕಾಗಲ್ಲ, ಅದಕ್ಕೆ ಫಸ್ಟ್ ಫ್ಯೂಲ್ ಹಾಕ್ಸ್ಕೊಂಬಿಡೋಣ ಅಂತ ಹಾಕ್ಸ್ತಾ ಇದ್ದೀನಿ. ನನ್ನ ಜೊತೆಗೆ ಆರೆಂಜ್ ಇಟ್ಕೊಂಡು ಓಡ್ತಾ ಇದ್ದೀನಿ, ಬಿಕಾಸ್ ಏನಾದ್ರು ತಿನ್ನಬೇಕು ಅನ್ಸ್ತಾರೆ. ಅಯ್ಯೋ ಕೆಳಗೆ ಬಂದ್ಬಿಡುತ್ತೆ. ಹಾಕಿ ಆರೆಂಜ್ ಕೆಳಗೆ ಬಿದ್ದುಬಿಟ್ಟಿದೆ. ಅಲೆಕ್ಸಾ ಪ್ಲೇ ಅಟೆನ್ಷನ್ ಪ್ಲೀಸ್. ಗೈಸ್ ಲೊಕೇಶನ್ ರೀಚ್ ಆಗಿದ್ದೀನಿ. ನಮ್ಮ ಅಪ್ಪ ಇಲ್ಲಿದ್ದಾರೆ, ಯಾವುದೋ ಕೆಫೆ ಕರೆದಿದ್ದಾರೆ, ನಾಗರಬಾವಿ ಕೆಫೆ. ಯಾವ ಫ್ಲೋರ್ಪಾ? ನಿನ್ನೆ ಮಾಡಿದ ಲೆಗ್ಗು ಇವತ್ತು ನೋವು ಶುರುವಾಗಿದೆ, ನಾಳೆ ಇನ್ನೂ ಜಾಸ್ತಿ ನೋವೋದು. ಇದು ಬರೀ ಈಗ ಸ್ಟಾರ್ಟ್. ಎಲ್ಲರೂ ಇಲ್ಲೇ ಇದ್ದಾರೆ, ನಾನು ಒಬ್ಬನೇ ಇವಾಗ ಬಂದಿರೋದು. ಗೈಸ್ ನಡೀತೇವೆ. ಶೂಸ್ ಇಲ್ಲೇ ಬಿಡ್ಬೇಕಾ? ವ್ಲಾಗ್ ಈಗ ಮಾಡಿದೆ, ಹೊಡಿತೀನಿ ಗೈಸ್. ನೋಡಿ ಗೈಸ್, ನನ್ನ ಆಪೋಸಿಟ್ ಅಲ್ಲಿ ವ್ಲಾಗರ್ ಬಂದ್ಬಿಟ್ಟವಳೆ. ನಮ್ಮನೇಲೆ ಇದ್ದು ನಮ್ಮನೇಲೆ ತಿಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾವಳೆ. ಒಂಚೂರು ಸೇಮ್ ಇದೆ. ನಾನು ಬಂದಾಗ ಕ್ಯಾಮ್ರಾ ಆಫ್ ಆಗ್ಬೇಕು, ನಂದ್ರಲ್ಲಿ ಮಾತ್ರ ವ್ಲಾಗ್ ಬರುತ್ತೆ. ಎಷ್ಟು ಇದ್ರಿ ಈ ಈವೆಂಟ್ ಏನು ನಡೀತಿದೆ ಬಿಹೈಂಡ್ ದ ಸೀನ್ ನಮ್ಮ ಅಕ್ಕ ಚಾನಲ್ ಇರುತ್ತೆ ನೋಡಿ, ಸೀಮಾ ಸೋನು. ಓಕೆನಾ? ಆದಷ್ಟು ಬೇಗ 100K ಮಾಡ್ಬಿಡಿ ನಮ್ಮ ಅಕ್ಕಂದು, ಆಯ್ತಾ? ನಮ್ಮ ಅಕ್ಕಂದು ಪಾರ್ಟಿ ಮಾಡೋಣ. ನಾನು ಇವಾಗ ಅದನ್ನೇ ಹೇಳಿದ್ದು, ನಿಂದು 1 ಮಿಲಿಯನ್ ಆಗ್ಬಿಡುತ್ತೆ, ಅಷ್ಟೇ ನಂದು 100K ಆಗ್ಬಿಡುತ್ತೆ, ಫುಲ್ ಪಾರ್ಟಿ ಅಂತ. ಸರಿ ಆಯ್ತು ಗೈಸ್, ಮಾಡಿ ಗೈಸ್. ಇವಾಗ ನಾನು ರಿಯಾಕ್ಷನ್ ಕೊಡಬೇಕು. ನಡೀರಿಪ್ಪ ನೀವು. ಕಣ್ಣೆಲ್ಲ ಮುಚ್ತಾನಂತೆ, ನಾನು ಕ್ಲೀನಾಗಿ ಕಾಣ್ತಾ ಇದೆ ಆದ್ರೂ. ಇಲ್ಲಿದೆ ಡೆಕೋರೇಷನ್. ಇಲ್ಲಿ ಚಂದ್ರ ಇದ್ದಾನೆ ಮೊಬೈಲ್ ಇಟ್ಕೊಂಡು. ಓಹೋ, ಥ್ಯಾಂಕ್ ಯು. ಓಹೋ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ. ಫುಲ್ ಸ್ಮೋಕ್ ಶುರು ಆಗೋಯ್ತು. ಹೋಗೆ 300K ಸೆಲೆಬ್ರೇಷನ್ ಗೈಸ್. ಥ್ಯಾಂಕ್ ಯು. ನಮ್ಮ ದೊಡ್ಡಮ್ಮ ನೋಡಿ ದುಬೈಯಿಂದ ಬಂದು ನಮ್ಮ ಜೊತೆ 300K ಸೆಲೆಬ್ರೇಟ್ ಮಾಡ್ತಾವ್ರೆ. ಥ್ಯಾಂಕ್ ಯು. ಇನ್ನೂ ಜಾಸ್ತಿ ಆಗಲಿ. 1 ಮಿಲಿಯನ್ ನೆಕ್ಸ್ಟ್ ಡೈರೆಕ್ಟ್ 1 ಮಿಲಿಯನ್ ಸೆಲೆಬ್ರೇಷನ್ ಆಗ್ಬೇಕು. ಆಯ್ತು, ನೆಕ್ಸ್ಟ್ 1 ಮಿಲಿಯನ್. 1 ಮಿಲಿಯನ್ ಔಟ್ಸೈಡ್ ಕಂಟ್ರಿ. ಡನ್. ಈಗ ನಮ್ಮ ಅಕ್ಕನ ಫೋನಲ್ಲಿ ಕಟ್ ಮಾಡ್ತೀನಿ ಕೇಕ್ನ. ಚಾಕು ಎಲ್ಲ ಯೂಸ್ ಮಾಡಲ್ಲ, ಫೋನಲ್ಲಿ ಹಿಂಗೆ ಕಟ್ ಮಾಡ್ತೀನಿ. ಅನ್ಸು ಇರಿ ಎಲ್ಲ ಹಂಗೆ ಬಂದ್ಬಿಡ್ಲಿ, ಹಿಂದೆ ಎಲ್ಲ ಬಂದ್ಬಿಡಿ. Congratulations.
ಪ್ರಾಕ್ಟೀಸ್ ಮಾಡಿಲ್ಲ ಇವರು. ಪೀಸ್ ಕಟ್. ಓಕೆ, ಟೇಕ್ ಯುವರ್ ಪೀಸಸ್ ಅಂಡ್ ಈಟ್. ನಾನು ಡಯಟ್ ಅಲ್ಲಿ ಇದ್ದೀನಿ, ಯಾರು ತಿನ್ಸ್ಬಿಟ್ರಿ. ಏನಿಲ್ಲ, ಒಂಚೂರು ಕೇಳಲ್ಲ. Thank you. No, please, Mako, please. Sit there. Papa, thank you for coming. ನಮಗೆಲ್ಲ ಆ ಪರಿಸ್ಥಿತಿ ಏನ್ ಬರೋದೇ ಇಲ್ಲ ಗೈಸ್. Nako. ಇನ್ನು ದೊಡ್ಡ ತಿಂತಾನು. ಯಾವ್ದಬೇಕು? ಒಂದ್ ಫುಲ್ ಕೇಕ್ ತಗೋಬಿಡ. ಕಲರ್ ವಿಚ್ ಕಲರ್ ಡು ಯು? 3 ಬೇಕಾ 0? ಯಾವ ಕೇಕ್ ಆಗಿದೆ 3 ಅಲ್ಲ. ಹೌದಾ ಬೇ? ಸೈ ನಯಾ ಕಪ್ಡೆ ಸೈ. ಹೊಸ ಬಟ್ಟೆ. ಚಂದ್ರ ಬೇಡ ಚಂದ್ರ. ನಿನ್ನೂ ನೋಡ್ಕೊಳ್ಳಿ ಚಂದ್ರ. तो रिकॉर्ड करके देख वहां केक में बिड़ते ಅಲ್ಲ ನನಗೆ ಅಲರ್ಜಿ. ಚಂದ್ರ ನೀನ್ ಯಾಕೆ ಸೇರ್ಕೊಂಡೆ? ಕಾಸು ಕೊಡ್ತೀರಂದ. बस ना इधर साथ देखें कैसा हो. ಯಾಕೆ ಕೊಡ್ದೆ? ಓ ಇನ್ನೊಂದು ತಂದವನು ಇವನು. ಇಲ್ಲ ಭಯ ಅದೇ जो आपको मन नहीं देता है आया रे ಖಾಲಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಯಾವ ಇವೆಂಟ್ ಬಂದು ನಾನು ಎರಡು ಪ್ಲೇಸ್ ಸೇಫ್ಟಿಯಾಗಿ ಇಟ್ಕೊಂಡ್ಬರ್ತೀನಿ. ಏನು ಕಾಣ್ತಲ್ಲ. ಗೈಸ್ ಡಯಟ್ ಅಲ್ಲಿ ಇರೋದ್ರಿಂದ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದೀನಿ 2. ನಮ್ಮ ಟ್ರೈನರ್ ಅದೇ ಹೇಳಿರೋದು ಇವತ್ತು. ಸಿಳ್ಳೆ ಹೊಡೆ ವೀರರಾಜ ಬಂದಾಯ್ತು ಡೊಳ್ಳು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. 1 2 3 4 ಸಿಳ್ಳೆ ಹೊಡಿ, ವೀರರಾಜ ಬಂದಾಯ್ತು ಡೊಳ್ಳು ಬಡಿ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಗೈಸ್ ಡೆಕೋರೇಷನ್ ಸೆಲೆಬ್ರೇಷನ್ ಎಲ್ಲ ಮುಗಿದು ಹೊರಟಿದ್ದೀವಿ ಇವಾಗ. ನೋಡಿ ಎಲ್ಲ ಕೆಳಗೆ ಬಂದರು ನೋಡಿ ಅವ್ರು ಬ್ಲಾಗರ್. ಬಾಯ್ ಗೈಸ್. ಈಗ ಇನ್ನೊಂದು ಕಾರಲ್ಲಿ i20 ಸಾಯಿಲು ನಮ್ಮ ಅಮ್ಮನ ಮತ್ತು ನಮ್ಮ ದೊಡ್ಡಮ್ಮನ ಬಿಡ್ತಾರೆ. ನಾನೀಗ ನಮ್ಮ ಅಕ್ಕನ ನಮ್ಮ ಅಪ್ಪನ ಕರ್ಕೊಂಡು ಮತ್ತು ಅಮ್ಮನ ಕರ್ಕೊಂಡು ನಮ್ಮ ಅಕ್ಕ ಅವರ ಅತ್ತೆ ಕರ್ಕೊಂಡು ಅವ್ರನ್ನ ಎಲ್ಚನಹಳ್ಳಿಲಿ ಬಿಟ್ಟು ಆಮೇಲೆ ನಾನು ಅಪ್ಪ ಮನೆಗೆ ಹೋಗ್ಬೇಕು. ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ಡ್ರಾಪ್ ಮಾಡೋಕ್ಕೆ. ಈಗಲಿಂದ ಹೊರಡಬೇಕು. ಸಕ್ಕ ಟ್ರಾಫಿಕ್ಕು, ನೆಕ್ಸ್ಟ್ ಲೆವೆಲ್ ಜಾಮು. ಹೆಂಗೋ ದಾಟ್ಕೊಂಬಂದ್ವಿ. ನಮ್ಮ ಭಾವ ನನಗೆ ನೈಟ್ ಪ್ಯಾಂಟ್ ತಂದಿದ್ದಾರಂತೆ, ಜಿಮ್ಗೆ ಹೋಗಕ್ಕೆ ಬೇಕಿತ್ತು. ಅದನ್ನ ಇಸ್ಕೊಳ್ಳೋದಿತ್ತು, ಹಂಗೆ ಇಸ್ಕೊಂಡು ಹೋಗೋಣ. ಶೂಸ್ ಲೇಸ್ ತೆಗ್ದು ಹಾಕಿ ಅಭ್ಯಾಸನೇ ಇಲ್ಲ. ಹಿಂಗೆ ಹಾಕ್ಬಿಟ್ಟು ಬೆರಳಾಕಿ ಅನ್ನೋದಷ್ಟು. ಥ್ಯಾಂಕ್ ಯು. ಸೊ ನಮ್ಮ ವೈಪರಲ್ಲಿ ನೀರಿಲ್ಲ, ಅದಕ್ಕೆ ನೀರು ಬಾಟ್ಲ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್ ಅಮ್ಮ, ಬಾಯ್. ನೋಡಿ 2 ವಾರದಿಂದ ಬಂದಾಗ ಇಷ್ಟಿಷ್ಟೇ ಇದ್ದಿದ್ದು ಮರಿಗಳು ಎಷ್ಟು ಹೊಡೆದಾಗ್ಬಿಡ್ತವೆ ಈಗ.
ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ಕು 6 ಗಂಟೆಗೆ ಬಿಟ್ಟಿದ್ದು 8 ಗಂಟೆ ರೀಚ್ ಆಗಿದ್ದೀವಿ. ಸಾಕಾಗಿ ಬೇಜಾರಾಗೋಯ್ತು ನನಗಂತೂ, ಹೆಂಗಪ್ಪ ಇದು ಅಂತ. ಅರ್ಧ ದಿನ ಇಲ್ಲೇ ಹೋಗ್ಬಿಡ್ತು ಟ್ರಾಫಿಕಲ್ಲಿ, ಇರಿಟೇಟ್ ಆಗೋಯ್ತು ನನಗೆ ಸಖತ್ತು. ಬನ್ನಿ ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಆಮೇಲೆ ವ್ಲಾಗಲ್ಲಿ ತುಂಬ ದಿನ ಆಯಿತು ನಾನು ಪಾರ್ಸಲ್ನ ಓಪನ್ ಮಾಡಿ, ತುಂಬ ಪಾರ್ಸಲ್ಸ್ ಬಂದಿದೆ. ನಾಳೆ ವ್ಲಾಗಲ್ಲಿ ಓಪನ್ ಮಾಡೋಣ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ರಾತ್ರಿ ಬಂದು ಮಲ್ಕೊಂಬಿಟ್ಟೆ, ಸಖತ್ ಟಯರ್ಡ್ ಆಗಿತ್ತು ಆ್ಯಂಡ್ ಡ್ರೈವ್ ಎಲ್ಲ ಮಾಡಿದ್ನಲ್ಲ. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಗೈಸ್, ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಸೂಪರ್ ಹ್ಯಾಪಿ ದಟ್ ನನ್ನ ಫ್ಯಾಮ್ಲಿ ನಮ್ಮ ಸೆಲೆಬ್ರೇಷನ್ ನನಗೆ 300ಕ್ಕೆ ಸೆಲೆಬ್ರೇಷನ್ ಮಾಡಿದ್ದು. ಸೊ ಐ ಆಮ್ ಹ್ಯಾಪಿ ದಟ್ ಐ ಹ್ಯಾವ್ ಅ ಫ್ಯಾಮ್ಲಿ ಹೂ ಸೆಲೆಬ್ರೇಟೆಡ್ ಮೈ 300ಕ್ಕೆ. ಥ್ಯಾಂಕ್ಸ್ ಟು ಮೈ ಸಿಸ್ಟರ್, ನನ್ನ ತಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ರಿಗೂ, ಬಂದಿದ್ದರು ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಕಮೆಂಟ್ಸ್ ಹಾಕ್ತಿರೋ ಎಲ್ರಿಗೂ ಥ್ಯಾಂಕ್ ಯು. ಸೊ ಇನ್ನೂ ಜಾಸ್ತಿ ಹೋಗೋದಿದೆ, ಲಾಂಗ್ ವೇ ಟು ಗೋ. ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತಾರೆ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.